ಒಬ್ರು ಗಂಡಸ್ ಡಾಕ್ಟ್ರು ಈ ತರ ಒಂದು ಹಳ್ಳಿಗೆ ಬಂದು ಅಷ್ಟು ಬೆಂಗಳೂರಿಂದ ಅಷ್ಟು ದೂರ ಇಲ್ಲಿ ಬಂದು ಸೀಮಂತ ಕಾರ್ಯಕ್ರಮ ಮಾಡ್ತಾರೆ ಅಂತಂದ್ರೆ ಏನೋ ಒಂದು ವಿಶೇಷ ಇರ್ಬೇಕಲ್ವಾ? ಹೌದಲ್ವಾ? ಸೊ ಆ ಕತೆ ಪಾಪ ನಮ್ಮ ರಜನಿ ಹೇಳಕ್ ಹೋದ್ರು, ಇಲ್ಲ ನಾನೇ ಹೇಳ್ತೀನಿ ಅಂತಂದ್ರೆ ಕತೆ ಅದೊಂದು ದೊಡ್ಡ ಕಥೆನೇ ಇದೆ ಅದು. ಸೊ ಸಾಕಷ್ಟು ಒಂದು ಕಮ್ಮಿ ಸಮಯದಲ್ಲಿ ನಿಮ್ಗೆ ಅದನ್ನ ಹೇಳ್ತೀನಿ, ಏನಕ್ಕೆ ಹೇಳ್ತೀನಿ. ಸೊ ಹೀಗೆ ಒಂದು 2002ರಲ್ಲಿ ಮೊದಲು ಆರ್ಮಿಲಿದ್ದೆ, ನಾನು ಒಂದು 5 ವರ್ಷ ಆರ್ಮಿಲಿ ಕೆಲಸ ಮಾಡಿದೆ. ಕಾರ್ಗಿಲ್ ಯುದ್ಧ ಎಲ್ಲ ಮಾಡ್ಕೊಂಡು ನಾನು ಅಂತ ನಮ್ಮ ಮುಂಚೆಯಿಂದಲೂ ಮನಸ್ಸಲ್ಲಿ ಒಂದು ದೇಶ ಸೇವೆ ಮಾಡಬೇಕು ಅನ್ನೋದು ತುಂಬಾ ಇತ್ತು ಆಯ್ತಾ. ಸೊ ಹಾಗಾಗಿ ಹಳ್ಳಿಲಿ ಕೆಲಸ ಮಾಡಬೇಕು ಅಂತ ಹೇಳಿ ಆರ್ಮಿ ಮುಗಿದ್ಮೇಲೆ ಹಳ್ಳಿ, ಒಂದು ಸಣ್ಣ ಹಳ್ಳಿ ನಾಮಗೋಡ್ಲು ಅಂತ, ಗೌರಿಬಿದನೂರು ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ ನಾಮಗೋಡ್ಲು ಅಂತ ಒಂದು ಸಣ್ಣ ಹಳ್ಳಿ, ಅದು ಸಹ ಇದೇ ತರ 24/7 ಹಾಸ್ಪಿಟಲ್. ಸೊ ಅಂತ ಹಳ್ಳಿಗೆ ಹೋಗಿ ನಾನು ಡಾಕ್ಟರ್. ಸೊ ಅಲ್ಲ ಹೋದಾಗ ಏನಾಗಿದೆ, 2002, 3, 4, 5 ನಾನು ನೋಡ್ತಾ ಇದ್ದೀನಿ ಒಂಥರ ಏನೋ ಇಷ್ಟೊಂದು ಬಡತನ ಇದೆಯಾ ಹಳ್ಳಿಲಿ, ಮತ್ತೆ ಇಷ್ಟೊಂದು ಇದು ಇಗ್ನೋರೆನ್ಸ್, ಮೂಢತೆ ಆಯ್ತಾ. ಜನಕ್ಕೆ ಇಷ್ಟು ಇಂಟೆಲಿಜೆನ್ಸ್ ಇಲ್ವಾ, ಇಷ್ಟು ಒಂಥರ ತುಂಬಾನೇ ಮೋಢತೆ ಏನಂತ ಇಗ್ನೋರೆನ್ಸ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ, ಅದು ಎಲ್ಲಿ ನೋಡೋದು ತಾಂಡ್ಬಾಡ್ತಿತ್ತು. ಯಾಕೆ ನಾನು ಯೋಚನೆ ಮಾಡ್ತಾ ಇದ್ದೆ. ಜೊತೆಗೆ ಸಡನ್ ಆಗಿ ನನ್ನ ಹಾಸ್ಪಿಟಲ್ನ 24/7 ಅಂತ ಮಾಡ್ಬಿಟ್ರು. ಅಂದ್ರೆ 24 ಗಂಟೆ ತೆಗೆದಿರ್ಬೇಕು, ಡೆಲಿವರೀಸ್ ಮಾಡ್ಬೇಕು ನೀವು ಅಂತ ಎಲ್ಲ. ಆಗ ಡೆಲಿವರೀಸ್ ತುಂಬಾ ಸ್ಟ್ರಿಕ್ಟ್ ಇತ್ತು, ಮಾಡ್ಲೇಬೇಕಿತ್ತು ಅವಾಗ. ಮಿನಿಮಮ್ ಅಂತಂದ್ರೆ 10 ಡೆಲಿವರೀಸ್ ನಾವು ತಿಂಗಳ ಮಾಡ್ಲೇಬೇಕಿತ್ತು. ಸೊ ನಂದು 1 ವರ್ಷ 2 ವರ್ಷ ಆಯ್ತು ಡೆಲಿವರೀಸ್ ಆಗ್ತಿರಲಿಲ್ಲ ಮ್ಯಾಮ್. ಜಸ್ಟ್ 3-4 ತಿಂಗಳಿಗೆ ಡೆಲಿವರೀಸ್ ಆಗ್ತಿತ್ತು. ನಾನು ಹೋಗಿ ಹಳ್ಳಿ ಜನಗಳಿಗೆಲ್ಲ ಬಂದ್ರಿ ಹಾಸ್ಪಿಟಲ್ ನೀವು ಡೆಲಿವರಿ ಮಾಡಿಸ್ಕೊಳ್ಬೇಕು ಅಂತಂದ್ರೆ ಎಲ್ಲ ನಾವಾಗ ಶುರು ಮಾಡೋರು. ಎಲ್ಲಿ ಸರ್ ನಾವೇ ಆಗ್ತಾರೆ ಹಳ್ಳಿ ಹಾಸ್ಪಿಟಲ್ ಬರ್ಬೇಕು, ನಮ್ದೆಲ್ಲ ಮನೇಲೆ ಆಗುತ್ತೆ, ಚೆನ್ನಾಗಿ ಆಗುತ್ತೆ, ನೀವು ಆರಾಮಾಗಿರಿ ಅನ್ನೋ ತರ ಎಲ್ಲ ಜನ ಮಾತಾಡೋ ಶುರು ಮಾಡಿದ್ರು. ಮತ್ತೆ ಕೆಲವರೆಲ್ಲ ಏನಂದ್ರೆ ನಿಮ್ಮ ಹಳ್ಳಿ ಆಸ್ಪತ್ರೆ ಸರ್ ತುಂಬಾ ದೂರ ಇದೆ, ಸಣ್ಣ ಹಳ್ಳಿ ಆಸ್ಪತ್ರೆ, ನಮ್ಗೆ ಪಟ್ಟಣ ಹತ್ರ ಇದೆ, ನಾವು ಗೌರಿಬಿದನೂರು ಹೋಗ್ತೀವಿ, ಡೆಲಿವರಿ ಮಾಡ್ಕೊಳ್ತೀವಿ ಅಂತ ಒಂದಷ್ಟು ಜನ. ಸೊ ಹೀಗೆ ಮಾಡಿ ಆ ಕಡೆ ಈ ಕಡೆ ಎಲ್ಲ ಹೋಗಿ ನನಗೆ ಯಾರು ಹುಡುಗಿತಿರಲ್ಲ, ತಿಂಗಳಿಗೆ 1-2-3 ಡೆಲಿವರೀಸ್ ಆಗ್ತಿತ್ತು. ಸರಿ, ನಾನು ನೋಡೋಷ್ಟು ನೋಡಿ ಕೊನೆಗೆ ಏನಾಗೋಯ್ತು ಅಂದ್ರೆ ಸರ್ಕಾರದವರು ನಮ್ಮ ಮೇಲೆ ಪ್ರೆಷರ್ ಹಾಕೋಕೆ ಶುರು ಮಾಡಿದ್ರು. ಮೆಮೊ ಬಂತು, ನಾನು DHO ಮೆಮೊ ಬಂತು, ಏನಂತಾನೆ ನಿಮ್ದು ಡೆಲಿವರೀಸ್ ಆಗ್ತಿಲ್ಲ ನಿಮ್ಮ ಹಾಸ್ಪಿಟಲ್, ಸೊ ಹಾಗಾಗಿ 24/7 ತೆಗೆದ್ಬಿಡ್ತೀವಿ, ನಿಮ್ ಇದರಿಂದ ತೆಗೆದು ಬೇರೆ ಕಡೆ ಕೊಡ್ತೀನಪ್ಪ ನಾನು ಅಂತ ಹೇಳಿದ್ರು. ಸರಿ ಆಯ್ತು, ನಾನು ಹೋಗಿ ಬಿಡು, ನೀನು ಹೆಂಗಿದ್ರು ಡೆಲಿವರೀಸ್ ಮಾಡೋಕ್ಕಾಗಲ್ಲ, ನಾನೇ ತಲೆ ಕೆಡಿಸ್ಕೊಳ್ಳಿ, ಆರಾಮಾಗಿ ದಿನಕ್ಕೆ 100-150 ಪೇಷಂಟ್ ಬರ್ತಾರೆ, ನೆಮ್ಮದಿಯಾಗಿರ್ತೀನಿ ನಾನು ಅಂತ ನನ್ನ ತಾನು ಇಟ್ಕೊಂಡು ಕೂತ್ಕೊಂಡು ನೆಕ್ಸ್ಟ್ ಡೇ ನಾನು ಮತ್ತೆ ಹಾಸ್ಪಿಟಲ್ಗೆ ಬಂದ್ರೆ, ನಾನು ಬೆಂಗಳೂರಿಂದ ಬರ್ತಿದ್ದೆ, ಬಂದ್ರೆ ಹೋಗಿ ಪೇಷಂಟ್ ನೋಡ್ತಾ ಇದ್ದೆ. ಸಡನ್ ಆಗಿ ನಮ್ಮನ್ನೊಬ್ಬ ಲ್ಯಾಬ್ ಟೆಕ್ನಿಷಿಯನ್ ಬಂದ್ಬಿಟ್ಟು ಸರ್ 1 ನಿಮಿಷ ಹೊರಗಡೆ ಬನ್ನಿ ಅಂತ. ಹೊರಗಡೆ ಹೋದ್ರೆ ಮ್ಯಾಮ್ ಒಂದು 250 ಜನ ಬೈಕ್ಸ್ ಅಂದ್ರು, ಫುಲ್ಲು ಹೋರಾಟಕ್ಕೆ ಬಂದ್ರಿ. ಏನಂತ ಅಂತಂದ್ರೆ ನಿಮ್ ಟೈಮಲ್ಲಿ ಹೆಂಗ್ ಸರ್ 24/7 ನೀವು ಹೋಗ್ಬಿಡ್ತೀರಾ, ನಾವಿದು ನೀವು ಹೋಗಕ್ ಬಿಡ್ಬಾರ್ದು. ಈ ಕಡೆ ಏನಾಯ್ತು, ಸರ್ಕಾರದವರು 24/7 ತೆಗಿತೀವಿ ಅಂತ, ಇಲ್ಲಿ ಹಳ್ಳಿಯವರು 24/7 ಹೋಗ್ಬಾರ್ದು. ಸೊ ಮಧ್ಯದಲ್ಲಿ ಸಿಗಾಕೊಂಡೆ ನಾನು, ಏನ್ ಮಾಡೋದು. ಸೊ ಕೊನೆಗೆ ಒಂದು ಐಡಿಯಾ ಬಂತು. ಏನಂತಂದ್ರೆ ಆಯ್ತಮ್ಮ, ನೀವೆಲ್ಲ ಯಾರು ಡೆಲಿವರಿ ಬರಲ್ವಾ, ಹೋಗ್ಲಿ ನಾನೊಂದು ಸೀಮಂತ ಮಾಡ್ತೀನಿ ಬನ್ನಿ, ನಿಮ್ಗೆಲ್ಲ ಸೀರೆ ಕೊಡ್ತೀನಿ, ಹೋಳಿಗೆ ಊಟ ಹಾಕ್ತೀನಿ, ಚಪ್ರ ಹಾಕಿಸ್ತೀನಿ, ವಾಲ್ಗ ಓದಿಸ್ತೀನಿ ಅಂತ ಹೇಳಿದ್ರೆ. ಸರಿ, ಹಂಗೆ ನಮ್ಮ ಆಶಾ ವರ್ಕರ್ಸ್ ಇದ್ರು, ಅವ್ರಿಗೆಲ್ಲ ಹೇಳಿದ್ರೆ ಒಬ್ಬೊಬ್ರು 2-3 ಜನ ನೀವು ಪ್ರೆಗ್ನೆಂಟ್ ಲೇಡೀಸ್ ನ ಕರ್ಕೊಂಡ್ ಬರ್ಬೇಕು ಅಂತೆಲ್ಲ ಅವ್ರಿಗೆಲ್ಲ ಟಾರ್ಗೆಟ್ ಕೊಟ್ಟು ಮೊದಲನೇ ಫಂಕ್ಷನ್ ಮಾಡಿದ್ವಿ. ನಾವೇ ನಮ್ಮ ಸ್ಟಾಫ್ ಎಲ್ಲ ದುಡ್ಡು ಹಾಕೊಂಡು 5,000 ರೂಪಾಯಿ ಖರ್ಚಾಗುತ್ತೆ, ಹಾಗಾಗ್ತಿತ್ತು. ಸೊ ಎಲ್ಲ ದುಡ್ಡು ಹಾಕಿ ಸೀರೆ ಎಲ್ಲ ತಂದ್ವಿ. ಒಂದು ಇದೇ ತರದ ಒಂದು ಹಾಲ್ ಇತ್ತು, ಹಾಲಲ್ಲಿ ಕೂತ್ಕೊಂಡು ಫಂಕ್ಷನ್ ಶುರು ಮಾಡಿ. ಚೆನ್ನಾಗಿತ್ತು ಫಂಕ್ಷನ್. ಅವತ್ತಿನ ದಿನ ಅಂತೂ ಎಷ್ಟು ಚೆನ್ನಾಗಿ ಮಾತಾಡಿದೆ ನಾನು. ಮಾತಾಡಕ್ ಬರಲ್ಲ ನನಗೆ, ಮೊದಲೆಲ್ಲ ಅವಾಗ ಮಾತಾಡಕ್ ಬರ್ತಿಲ್ಲ. ಈಗ ಮಾಡಿ ಸೀಮಂತ ಮಾಡಿ ನೀವು ಎಷ್ಟು ಮಾತಾಡೋದ್ರೆ ಎಷ್ಟು ಟೈಮ್ ಕೊಡ್ತೀರಾ ಅಂತ ಕೇಳ್ತೀನಿ. ಯಾಕೆ ನನಗೆ ಕತೆ ಹೇಳಕ್ ಒಂದು ದಿನ ಪೂರ್ತಿ ಇದೆ ಆಯ್ತಾ. ಸೊ ಆ ಥರ ಆಗಿ ನಾವು ಕೂತ್ಕೊಂಡು ಮಾಡಿದ್ವಿ. ಕಾರ್ಯಕ್ರಮ ಮಾಡಿದ್ಮೇಲೆ ನಾನು ಏನ್ ಮಾಡಿದೆ ಅಂದ್ರೆ 25 ಜನ ಬಂದಿದ್ರು ಮಹಿಳೆಯರು, ಇದೇ ತರ 25 ಜನ ಇದ್ರು ಪ್ರೆಗ್ನೆಂಟ್. ಅಷ್ಟು ಜನ ಬಂದ್ರಿ ನೀವೆಲ್ಲ ಅಂದ್ಬಿಟ್ಟು ಸೀದಾ ಕರ್ಕೊಂಡೋಗಿ ನಾನು ಲೇಬರ್ ರೂಮ್ ತೋರಿಸ್ತೀನಿ. ಲೇಬರ್ ರೂಮ್ ಬೆಸ್ಟ್ ಆರ್ಮಿ ಕೇಳ್ಬೇಕಾ, ಅಷ್ಟು ಚೆನ್ನಾಗಿ ಮಾಡಿಟ್ಟಿದ್ದೆ ಲೇಬರ್ ರೂಮ್ ಆಯ್ತಾ. ಕರ್ಕೊಂಡೋಗಿ ಅಷ್ಟು ಜನ ತೋರಿಸ್ತೀನಿ. ಅವ್ರಿಗೆ ಹೇಳಿದ್ದೇನು, ನೋಡ್ರಮ್ಮ ನಿಮ್ ಡೆಲಿವರಿ ಇಲ್ಲ ಆಗ್ಬೇಕು ಬಂದ್ರೆ ಇಲ್ಲಿ ನಾನು ಹೋಗಿ ನಾನ್ ನಿಮ್ಮನ್ನು ನೋಡ್ಕೊಳ್ತೀನಿ, ನನ್ನ ಆಶ್ವಾಸನೆ ಇದೆ ನಿಮ್ಗೆ ಆಯ್ತಾ. ಜೊತೆಗೆ ನಿಮ್ಗೇನಾದ್ರು ತೊಡಕಾಯ್ತಾ, ಹೆಚ್ಚು ಕಮ್ಮಿ ಆಯ್ತಾ, ನಾನು ನಿಮ್ಮನ್ನ ದೊಡ್ಡ ಹಾಸ್ಪಿಟಲ್ ಕಳ್ಸ್ತೀನಿ, ಹೆಚ್ಚು ಕಮ್ಮಿ ಆದ್ರೆ ನಾನೇ ಬರ್ತೀನಿ, ನಿಮ್ಗೇನಾದ್ರು ಜಾಸ್ತಿ ಸೀರಿಯಸ್. ಇದು ನಾನು ಒಬ್ಬ ಸೈನಿಕನಾಗಿ ನಿಮಗೆ ಕೊಡ್ತಿರೋ ಒಂದು ಪ್ರಾಮಿಸ್, ಸೋಲ್ಜರ್ ಪ್ರಾಮಿಸ್ ಅಂತ ಹೇಳಿ ಅವರು ತೋರಿಸ್ತಾರೆ.